ಓಂ ಅಂತಸ್ಥಃ ಪುರುಷೋ ನಾಮ ಜ್ಞಾನತಃ ಸರ್ವದೇಹಿನಾಂ ಬಹಿಸ್ಥೈಶ್ವರೋ ನಾಮ ಜ್ಞಾನಾದಿಫಲದೋ ಹರಿಃ ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ ರತತ್ವಾಧ್ಯಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಯೋಧೀಯಾಯ ಗುರೋ ಶಾಸ್ತ್ರಂ ಶಸ್ತ್ರಂ ಚ ಭೃಗುಪುಂಗವಾತ್ ಅನ್ವಷಾದ್ಧರ್ಮಜಂ ಧರ್ಮಂ ತಂ ಭೀಷ್ಮಂ ಪ್ರಣಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 1261ನೇಯ ಭಾಗ ಇದು. ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 144ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 259ನೇದ್ದು, ವೈಷ್ಣವ ಪಾಠದಲ್ಲಿ 243ನೇದ್ದು ಮತ್ತು ಉತ್ತರ ಭಾರತದ ಪಾಠದಲ್ಲಿ 154ನೇ ಅಧ್ಯಾಯ. ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರ ಮಹತ್ವವನ್ನು ಈ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಯುಧಿಷ್ಠಿರಾಯ ಪೃಚ್ಛತೆ ಬ್ರಾಹ್ಮಣಾನಾಂ ಮಹತ್ವಂ ವರ್ಣಯತ ಭೀಷ್ಮೇಣ ಕಾರ್ತವೀರ್ಯಾರ್ಜುನ ವಾಯುವೋಃ ಮಧ್ಯೆ ಪ್ರವೃತ್ತಂ ಕಿಂಚಿತ್ ಸಂಭಾಷಣಂ ಸಮವರ್ಣಿತ. ಕಾರ್ತವೀರ್ಯಾರ್ಜುನಃ ರಾಜಾ ದತ್ತಾತ್ರೇಯಸ್ಯ ದೇವಸ್ಯ ಅನುಗ್ರಹೇಣ ಪ್ರಾಪ್ತ ಸಹಸ್ರಭುಜಃ ಮಹತಾ ವೀರ್ಯೇಣ ಚ ಸ್ತಬ್ಧಃ ಬಭೂವ. ತಂ ಪ್ರತಿ ವಾಯುಃ ಬ್ರಾಹ್ಮಣಾನ್ ಮಾವಮಂಸ್ಥಾಃ ಇತಿ ಪ್ರಬೋಧಯಾಮಾಸ. ಅಪಿ ಚ ನೈಕವಿಧಾಃ ಬ್ರಾಹ್ಮಣಾಶ್ರಯಾಃ ಕಥಾಃ ಅಪಿ ಕಥಯಾಮಾಸ. ತತ್ರ ಅಸ್ಮಿನ್ ಅಧ್ಯಾಯೇ ಉತಥ್ಯಸ್ಯ ಪ್ರಭಾವಃ ಸಂವರ್ಣ್ಯತೆ. ಇಮಾಂ ಭೂಮಿಂ ದ್ವಿಜಾತಿಭ್ಯಃ ದಿತ್ಸುರ್ವೈ ದಕ್ಷಿಣಾಂ ಪುರಾ ಅಂಗೋ ನಾಮ ನೃಪೋ ರಾಜನ್ ತತಶ್ಚಿಂತಾಂ ಮಹೀಂ ಯಯೌ ಚಿಂತಾಂ ಮಹೀ ಯಯೌ. ಪ್ರಾಚೀನೆ ಕಾಲೆ ಕಶ್ಚನ ಅಂಗಃ ನಾಮ ರಾಜ ಇಮಾಂ ಭೂಮಿಂ ದಕ್ಷಿಣ ರೂಪೇಣ ಬ್ರಾಹ್ಮಣೇಭ್ಯಃ दातुम ऐच्छत. तस्मिन् काले भूमिरियं चिन्ताग्रस्ता बभूव. सा एवं चिन्तयामास. ಭೂಮಿಯನ್ನ ಅಂಗರಾಜ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ ಹೊರಟಾಗ ಈ ಭೂಮಿ ಚಿಂತಾಗ್ರಸ್ತವಾಯಿತು. ಅದು ಈ ಮುಂದಿನಂತೆ ಆಲೋಚನೆ ಮಾಡಿತಂತೆ. ಎಲ್ಲಾ ಪ್ರಾಣಿಗಳನ್ನು ಧರಿಸಿದ್ದೇನೆ ನಾನು. ಬ್ರಹ್ಮನ ಮಗಳು ಈ ರಾಜ ನನ್ನನ್ನ ಬ್ರಾಹ್ಮಣರಿಗೆ ದಾನ ಕೊಡುವುದೆಷ್ಟು ಸರಿ? ಹಾಗೀತ ಅಪೇಕ್ಷೆ ಪಟ್ಟದ್ದಾದ್ರೆ ನಾನು ಭೂಮಿತ್ವವನ್ನೇ ಬಿಟ್ಟು, ನನ್ನ ಸ್ವರೂಪವನ್ನೇ ಬಿಟ್ಟು ಬ್ರಹ್ಮಲೋಕಕ್ಕೆ ಹೊರಟು ಹೋಗ್ತೇನೆ ಅಂತ ಆಲೋಚನೆ ಮಾಡಿ ಭೂಮಿ ಹೊರಟೋಯ್ತು. ಹೀಗೆ ಭೂಮಿ ತನ್ನ ಕಾರ್ಯವನ್ನ ಮಾಡುವುದನ್ನು ಬಿಟ್ಟು ಆ ಭೂಮಿ ಹೊರಟೋದಾಗ ಆ ಭೂಮಿಯ ಜವಾಬ್ದಾರಿಯನ್ನ ಯಾರಾದರೂ ವಹಿಸಬೇಕಲ್ಲ. ಅದೊಂದು ದೊಡ್ಡ ಸಮಸ್ಯೆಯೇ ಆಗಿ ಹೋಯಿತು.
ಆಗ ಕಶ್ಯಪ ಋಷಿ ಅಲ್ಲಿಗೆ ಬಂದರು. ಈ ಭೂಮಿಯಲ್ಲಿ ಪ್ರವೇಶ ಮಾಡಿದ. ಭೂಮಿಯಲ್ಲಿ ಪ್ರವೇಶ ಮಾಡಿ ಭೂಮಿಯ ಕಾರ್ಯಗಳನ್ನೆಲ್ಲ ಮಾಡಿದ. ಆಗ ವೃದ್ಧಾಸ ಪರವು ಸರ್ವತೋಜಜ್ಞೆ ತೃಣೌಷಧಿ ಸಮನ್ವಿತ ಧರ್ಮೋತ್ತರ ನಷ್ಟಭಯ ಭೂಮಿರಾಸಿ ತಥೋ ನೃಪ. ಈ ಭೂಮಂಡಲದಲ್ಲಿ ಅದರ ಅಭಿಮಾನಿನಿ ದೇವತೆಯಾದಂತಹ ಭೂದೇವಿ ಇರಲಿಲ್ಲ. ಆದರೆ ಕಶ್ಯಪ ಆ ಜವಾಬ್ದಾರಿಯನ್ನು ವಹಿಸುತ್ತಿದ್ದರಿಂದ ಎಲ್ಲ ಥರದ ದವಸ, ಧಾನ್ಯ, ಹುಲ್ಲು ಇತ್ಯಾದಿಗಳು ಬೆಳೆದವು. ಧರ್ಮ ಕಾರ್ಯಗಳಿಗೆ ಯಾವುದೇ ರೀತಿಯಾದಂತಹ ಲೋಪವೂ ಬರಲಿಲ್ಲ. ಏವಂ ವರ್ಷ ಸಹಸ್ರಾಣಿ ದಿವ್ಯಾನಿ ವಿಫಲೋವ್ರತಃ. ಹೀಗೆ 1,000 ವರ್ಷ ಕಾಲ ಆ ಭೂಮಿಯ ಜವಾಬ್ದಾರಿಯನ್ನು ಹೊತ್ತು ಕಶ್ಯಪ ಋಷಿಗಳು ಮುಂದುವರೆದರು. 1,000 ವರ್ಷ ಕಾಲ ಈ ಜವಾಬ್ದಾರಿಯನ್ನು ಕಶ್ಯಪ ಹೊತ್ತ ಅಂತ ನಾನು ಹೇಳಿದೆ. ಅದು ವಾಸ್ತವಿಕವಾಗಿ 1 ಅಲ್ಲ, 30,000 ವರ್ಷ ಕಾಲ ಆ ಭೂಮಿಯ ಕಾರ್ಯವನ್ನು ಅವರು ಮಾಡಿದರು. ಮುಂದೆ ಭೂದೇವಿ ಆ ಬ್ರಹ್ಮಲೋಕದಿಂದ ಮರಳಿ ಬಂದು ಈ ಕಶ್ಯಪ ಋಷಿಗೆ ಆಕೆ ಮಗಳಾದಳು. ಪೃಥ್ವಿ ಕಾಶ್ಯಪಿ ಜಜ್ಞೆ ಸುತಾ ತಸ್ಯ ಮಹಾತ್ಮನಃ. ವಾಯು ಕಶ್ಯಪನಿಗೆ ಹೇಳಿದ, ಈ ಕಾರ್ತವೀರ್ಯಾರ್ಜುನನಿಗೆ ಹೇಳಿದ, ಕಶ್ಯಪ ಒಬ್ಬ ದೊಡ್ಡ ಬ್ರಾಹ್ಮಣ, ಅಂಥ ದಿವ್ಯವಾದಂಥ ಪ್ರಭಾವ ಇತ್ತು. ಅಂಥ ಕಶ್ಯಪನಂತೆ ಮಹಾಪರಾಕ್ರಮ ತೋರಿಸಿದವನು ಯಾರಾದರೂ ಇದ್ರೆ ಹೇಳು ಅಂತ ಕಾರ್ತವೀರ್ಯಾರ್ಜುನನಿಗೆ ವಾಯು ಸವಾಲು ಹಾಕಿದೆ. ಭೂಮಿ ಕಾಶ್ಯಪಿ ಅಂತ ಅನಿಸ್ಕೊಂಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ನಮಗೆ ಹೀಗೊಂದು ಉಲ್ಲೇಖ ಇಲ್ಲಿ ಸಿಕ್ಕಿದೆ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಭೂಮಿಯನ್ನ ಕ್ಷೋಣಿಹಿ ಜ್ಯಾ ಕಾಶ್ಯಪಿ ಕ್ಷಿತಿಹಿ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಧ್ಯಾತವ್ಯಾಚೇಹ ಪೃಥಿವಿ ಕಾಶ್ಯಪಿ ಲೋಕಧಾರಿಣಿ ಇತ್ಯಾದಿ ರೂಪವಾಗಿ ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವ ಇತ್ಯಾದಿ ಕಡೆಗಳಲ್ಲಿ ಶ್ರಾದ್ದದ ಸಂದರ್ಭದಲ್ಲಿ ಭೂಮಿಯನ್ನ ನಿವಾಪಸ್ಯೇಹ ಧಾರಿಣಿ, ಅದು ಈ ಶ್ರಾದ್ದ ಕ್ರಿಯೆಯ ಧಾರಕವಾದದ್ದು ಭೂಮಿ. ವೈಷ್ಣವಿ ಕಾಶ್ಯಪೀಚೇಹ, ವೈಷ್ಣವಿ ಕಾಶ್ಯಪಿ ಇತ್ಯಾದಿ ಶಬ್ದಗಳಿಂದ ಅದನ್ನ ಹೇಳ್ತಾರೆ. ಯಾಕೆ ಕಾಶ್ಯಪಿ ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಹೀಗೊಂದು ಉಲ್ಲೇಖ ಕಂಡು ಬರ್ತದೆ. ಮಗಳು ಆ ಜವಾಬ್ದಾರಿಯನ್ನ ಹೊರುವುದನ್ನ ನಿರ್ಲಕ್ಷಿಸಿದಾಗ ತಂದೆಯಾಗಿ ಕಶ್ಯಪ ಆ ಕಾರ್ಯವನ್ನು ಮಾಡಿದ್ರು ಅಂತ ಅರ್ಥ. ಮುಂದೆ ಈ ವಾಯು ಕಾರ್ತವೀರ್ಯಾರ್ಜುನಿಗೆ ಹೇಳಿದಂಥ ಉಚಥ್ಯರ ಕಥೆ ಕೇಳಿ ಬರ್ತದೆ. ಅನೇಕ ಕಡೆಯೆಲ್ಲ ಉಚಥ್ಯ ಅಂತಾನೆ ಶಬ್ದ ಇದೆ, ಕೆಲವು ಕಡೆ ಉತಥ್ಯ ಅಂತಿದೆ. ಬಹು ಪಾಠಗಳಲ್ಲೆಲ್ಲ ಉಚಥ್ಯ ಅಂತ ಇರೋದ್ರಿಂದ ಆ ಉಚಥ್ಯ ಅನ್ನುವ ಪಾಠವನ್ನೇ ಸ್ವೀಕಾರ ಮಾಡುವುದು ಒಳ್ಳೆಯದು. ಅಂಗಿರಸರ ಕುಲದಲ್ಲಿ ಉತಥ್ಯ ಅನ್ನುವನು ಹುಟ್ಟಿದ್ದ. ಅವನಿಗೆ ಭದ್ರಾ ಅನ್ನುವ ಹೆಸರಿನ ಸುಂದರಿಯಾದಂತಹ ಮಗಳಿದ್ದಳು. ಆ ಭದ್ರ ಸೋಮ ಅಂದ್ರೆ ಚಂದ್ರನ ಮಗಳು. ಚಂದ್ರನ ತಂದೆ ಅತ್ರಿ ಋಷಿ. ಈ ಅತ್ರಿ ಋಷಿ ಮತ್ತೆ ಚಂದ್ರ ಇವರಿಬ್ಬರು ಕೂಡಿ ಈ ಭದ್ರೆಯನ್ನ ಉಚಥ್ಯನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ನಿಶ್ಚಯಿಸಿದರು. ಭದ್ರೆಯೂ ಕೂಡ ಸುದೀರ್ಘವಾದಂತಹ ತಪಸ್ಸನ್ನ ಮಾಡಿದಳು. ಮುಂದೆ ಅತ್ರಿಗಳು ಆ ಉಚಥ್ಯನನ್ನ ಕರೆದರು. ಉಚಥ್ಯನನ್ನ ಕರೆದು ಅವನಿಗೆ ಈ ಭದ್ರೆಯನ್ನ ಮದುವೆ ಮಾಡಿಕೊಟ್ರು. ವರುಣ ಈ ಭದ್ರೆಯ ಮೇಲೊಂದು ಕಣ್ಣಿಟ್ಟಿದ್ದ ಮೊದಲೇ. ಒಂದು ಬಾರಿ ಯಮುನಾ ನದಿಯ ಸ್ನಾನಕ್ಕೆ ಹೋಗಿದ್ದಂಥ ಈ ಭದ್ರೆಯನ್ನ ಅಪಹರಿಸಿದ ವರುಣ. ತನ್ನ ಅರಮನೆಗೆ ಕರ್ಕೊಂಡು ಬಂದ.
ವರುಣನ ಪಟ್ಟಣ ಷಟ್ಸಹಸ್ರ ಶತಹೃದಂ 6,00,000 ಸರೋವರಗಳಿಂದ ಕೂಡಿತ್ತು ಅಂತ ವರ್ಣನೆ ಇದೆ. ಅದನ್ನ ಕೆಲವರು 6,000 ಮಿಂಚುಗಳ ಬೆಳಕಿನಿಂದ ಕೂಡಿದ್ದು ಅಂತ ಅನುವಾದ ಮಾಡಿದ್ದಾರೆ. ಉತ್ತರ ಭಾರತದ ಪಾಠವನ್ನು ಇಟ್ಕೊಂಡು ಅನುವಾದ ಮಾಡಿದವರೊಬ್ರು 6,00,000 ಅಂತ ಬರೆಯೋದ್ರ ಬದಲು 6,000 ಮಿಂಚು ಅಂತ ಬರೆದಿದ್ದಾರೆ. ಸಂಖ್ಯೆಯೂ ವ್ಯತ್ಯಸ್ತ ಆಗಿದೆ. ಮತ್ತೆ ಹೃದ ಅಂದ್ರೆ ಸರೋವರ ಅಂತ ಅರ್ಥ. ಅದನ್ನ ಮಿಂಚು ಅಂತ ಅನುವಾದ ಮಾಡಿದ್ದಾರೆ. ಅದು ಅಷ್ಟು ಉಚಿತ ಅಲ್ಲ. 6,00,000 ಸರೋವರಗಳು ಇರುವುದು ಅಂದ್ರೆ ಆ ವರುಣನ ರಾಜಧಾನಿಯಲ್ಲಿ ವಿಹಾರಕ್ಕಾಗಿ ನಿರ್ಮಿಸಲ್ಪಟ್ಟಂತಹ 6,00,000 ಸರೋವರಗಳು ಇರುವುದು ಅಂತ ಅದನ್ನ ತಿಳಿದುಕೊಳ್ಬೇಕು. ಹೀಗೆ ವರುಣ ಉಚಥ್ಯರ ಪತ್ನಿ ಭದ್ರೆಯನ್ನು ಅಪಹಾರ ಮಾಡಿದ್ದನ್ನು ನಾರದರು ಉಚಥ್ಯ ಮುನಿಗೆ ಹೇಳಿದರು. ಆಗ ಉಚಥ್ಯ ಕುಪಿತನಾಗಿ ನೀವು ವರುಣನ ಬಳಿಗೆ ಹೋಗ್ರಿ, ನನ್ನ ಈ ಸಂದೇಶವನ್ನ ಅವನಿಗೆ ತಿಳಿಸ್ರಿ. ನೀನು ಎಲ್ಲಾ ಲೋಕಗಳ ಪಾಲಕ. ಚಂದ್ರ ಅವಳನ್ನ ಶಾಸ್ತ್ರೋಕ್ತ ವಿಧಾನಗಳ ಮೂಲಕ ನನಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ನೀವು ನನಗೆ ಅವಳನ್ನ ಕಳಿಸಿಕೊಡು, ಇದು ನಿನ್ನ ಕರ್ತವ್ಯ ಅಂತ ನೀವು ನಾರದರು ವರುಣನಿಗೆ ಹೇಳ್ರಿ ಅಂತ ಉಚಥ್ಯ ಹೇಳಿ ಕಳಿಸಿದರು. ಆಗ ವರುಣ ಇದ್ದಲ್ಲಿಗೆ ನಾರದರು ಬಂದ್ರು, ತನ್ನದನ್ನು ಹೇಳಿದರು. ಮಮೈಷಾ ಸುಪ್ರಿಯಾ ಭಾರ್ಯ ನೈನಾ ಮುತ್ಸೃಷ್ಟು ಮುತ್ಸಹೆ. ಈ ಭದ್ರೆ ನನಗೆ ಅತ್ಯಂತ ಪ್ರಿಯಳಾಗಿದ್ದಾಳೆ, ನಾನು ಇವಳನ್ನು ಬಿಡುವುದಿಲ್ಲ ಅಂತ ವರುಣ ಅಂದ. ಆಗ ನಾರದರು ಮತ್ತೆ ಉಚಥ್ಯನ ಬಳಿಗೆ ಬಂದರು. ನಡೆದದ್ದೆಲ್ಲವನ್ನು ಕೂಡ ಹೇಳಿದರು. ವರುಣ ನನ್ನನ್ನ ಬೆದರಿಸಿ ಕಳಿಸಿದ್ದಾನೆ, ನಿನ್ನ ಪತ್ನಿಯನ್ನ ಮರಳಿ ಕೊಡ್ತಾ ಇಲ್ಲ, ಮುಂದೆ ಏನು ನೀನು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನು ಮಾಡು ಅಂತ ಉಚಥ್ಯರಿಗೆ ನಾರದರು ಹೇಳಿದರು. ಆಗ ಉಚಥ್ಯರು ಕುಪಿತರಾದರು. ತನ್ನ ತಪಶಕ್ತಿಯಿಂದ ನೀರೆಲ್ಲವನ್ನು ಕುಡಿದು ಬಿಡಬೇಕು ಅಂತ ಆಲೋಚನೆ ಮಾಡಿದರು. ಹೀಗೆ ಉಚಥ್ಯರು ತಮ್ಮ ಕಾರ್ಯ ಪ್ರಾರಂಭಿಸಿದಾಗ ಎಲ್ಲರೂ ವರುಣನ ಬಳಿಗೆ ಬಂದರು. ಮುಂದೆ ಇಂಥ ಹಾನಿ ಆದಿತು, ನೀನು ಆ ಭದ್ರೆಯನ್ನ ಕಳಿಸಿಕೊಡು, ಜಗತ್ತಿಗೆ ಹಾನಿ ಆಗಬಾರದು ಅಂತ ವರುಣನಿಗೆ ಹೇಳಿದರು. ಆದ್ರೆ ಅವನು ಭದ್ರೆಯನ್ನ ಬಿಡಲಿಲ್ಲ. ಮುಂದೆ ಉಚಥ್ಯರು ಭೂಮಿಗೆ ಹೇಳಿದರು, ದರ್ಶಯಸ್ವ ಸ್ಥಳಂ ಭದ್ರೆ ಷಟ್ಸಹಸ್ರ ಶತಹೃದಂ. ಶತಹೃದ ಅನ್ನೋ ಶಬ್ದಕ್ಕೆ ಮಿಂಚು ಅಂತ ಅರ್ಥ ಇದೆ. ಆದ್ರಿಂದ ಷಟ್ಸಹಸ್ರ ಶತಹೃದ ಅಂದ್ರೆ 6,000 ಮಿಂಚಿನ ಬೆಳಕಿನಿಂದ ಕೂಡಿದ್ದು ಅಂತ ಅನುವಾದ ಮಾಡಿದ್ದಾರೆ. ಹಿಂದೆ ನಾನು ಈಗಾಗಲೇ ಹೇಳಿದೆ. ಉತ್ತರ ಭಾರತದ ಪಾಠವನ್ನು ಇಟ್ಕೊಂಡು ಅನುವಾದ ಮಾಡಿದವರು ಎರಡೂ ಕಡೆನೂ ಹಾಗೆ ಅನುವಾದ ಮಾಡಿದ್ದಾರೆ. 2 ಸರಿ ಆ ಥರ ಅನುವಾದ ಮಾಡಿದ್ದಾರೆ. ಆದ್ರೆ 6,00,000 ಸರೋವರಗಳು ಉಳ್ಳದ್ದು, ಅಂಥ ವಿಹಾರಕ್ಕೆ ಉಪಯುಕ್ತವಾದಂಥ ಸರೋವರಗಳಿದ್ದುದು ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯ. ಮಹಾಭಾರತಕ್ಕೆ ಯಾವುದೇ ವ್ಯಾಖ್ಯಾನ ಪರಂಪರ ಇಲ್ಲ. ಆದ್ರಿಂದ ಲಕ್ಷಾಲಂಕಾರವೂ ಕೂಡ ಇದ್ರ ಬಗ್ಗೆ ಏನನ್ನೂ ಬರೋದಿಲ್ಲ. ಆದ್ರಿಂದ ನಾವು ತೀರ್ಮಾನಿಸುವುದು ಕಷ್ಟ. 6,000 ಮಿಂಚಿನಿಂದ ಕೂಡಿದ್ದೋ ಅಥವಾ 6,00,000 ಸರೋವರಗಳಿಂದ ಕೂಡಿದ್ದೋ ಅಂತ. ಅಂತೂ ಶತಹೃದ ಅನ್ನೋದಕ್ಕೆ ಮಿಂಚು ಅಂತ ಅರ್ಥ ಇದೆ. ಷಟ್ಸಹಸ್ರ ಅಂದ್ರೆ 6 ಅಂತ ಅರ್ಥ ಆಗ್ತದೆ. ಮುಂದೆ ಭೂಮಿ ಉಚಥ್ಯರಿಗೆ ಭದ್ರೆ ಇರುವ ಜಾಗವನ್ನ ತೋರಿಸಿದರು. ಭೂಮಿಯ ಜಾಗವನ್ನು ತೋರಿಸಿದ ಮೇಲೆ ಉಚಥ್ಯರು ಆ ಸಮುದ್ರದ ಬಳಿಗೆ ಬಂದರು. ಸಮುದ್ರದ ಬಳಿಗೆ ಬಂದಾಗ ಅದೆಲ್ಲ ಆ ಪ್ರದೇಶವೆಲ್ಲ ಮರುಭೂಮಿಯಾಗಿ ಪರಿವರ್ತಿತವಾಯಿತು. ಅಲ್ಲಿ ಹರಿಯುತ್ತಿದ್ದಂತಹ ಸರಸ್ವತಿ ನದಿಗೆ ಉಚಥ್ಯರು ಈ ತರ ಹೇಳಿದ್ರಂತೆ, ಅದೃಶ್ಯಾಗಚ್ಚ ಭೀರುತ್ವಂ ಸರಸ್ವತಿ ಮರೂನ್ ಪ್ರತಿ ಅಪುಣ್ಯ ಏಷ ಭವತು ದೇಶಸ್ತ್ಯಕ್ತಃ ತ್ವಯಾ ಶುಭೆ. ನೀನು ಅದೃಶ್ಯಳಾಗಿ ಮರುಭೂಮಿಗೆ ಹೊರಟೋಗು,
ನೀನು ಇಲ್ಲದಂತಾದ್ಮೇಲೆ ಈ ಜಾಗ ತನ್ನ ಪಾವಿತ್ರ್ಯವನ್ನು ಕಳೆದುಕೊಳ್ಳಿ. ಹೀಗೆ ವರುಣನ ಎದುರಿಗೆ ಆ ಪ್ರದೇಶವೆಲ್ಲ ಮರುಭೂಮಿಯಾಗಿ ಪರಿವರ್ತಿತವಾದಾಗ ವರುಣ ಉಚಚ್ಚನಿಗೆ ಶರಣಾಗತನಾದ. ಮತ್ತೆ ಭದ್ರೆಯನ್ನು ಆತನಿಗೆ ತಂದು ಒಪ್ಪಿಸಿದ. ಮತ್ತೆ ಆ ಮೂಲಕ ವರುಣನಿಗೆ ಇಡೀ ಜಗತ್ತಿಗೆ ಬಂದಂತಹ ಆಪತ್ತು ಪರಿಹಾರ ಕಂಡಿತು. ಮಯೈಷಾ ತಪಸಾ ಪ್ರಾಪ್ತ ಕ್ರೋಶತಸ್ತೆ ಜಲಾಧಿಪ. ನೀನು ಈ ಭದ್ರೆಯನ್ನು ಬಿಡ್ಲಿಕ್ಕೆ ಸಿದ್ಧ ಇರಲಿಲ್ಲ, ಆದರೆ ನಾನು ಮಾತ್ರ ನನ್ನ ತಪಸ್ಸಿನ ಶಕ್ತಿಯಿಂದ ಇವಳನ್ನ ಮರಳಿ ಪಡ್ಕೊಂಡಿದ್ದೇನೆ. ನನ್ನ ತಪಸ್ಸಿನ ಶಕ್ತಿಯನ್ನು ನೀನು ನೋಡು ಅಂತ ಉಚಥ್ಯರು ವರುಣನಿಗೆ ಹೇಳಿದರು. ವಾಯು ಕಾರ್ತವೀರ್ಯಾರ್ಜುನನಿಗೆ ಹೇಳಿದ. ಉಚಥ್ಯರು ಇಂಥ ಮಹಾಪರಾಕ್ರಮಿಗಳು. ಉಚಥ್ಯರಷ್ಟು ಪರಾಕ್ರಮವನ್ನು ಪಡೆದಿದ್ದಂಥ ಬೇರೆ ಯಾರಾದರೂ ಒಬ್ಬ ರಾಜ ನಿನಗೆ ಗೊತ್ತಿದ್ರೆ ಹೇಳು ಅಂತ ಹೇಳಿದರು ವಾಯು. ಆಗ ಕಾರ್ತವೀರ್ಯಾರ್ಜುನ ಸುಮ್ಮನಾದ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 144ನೇದ್ದು ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 259ನೇ ಅಧ್ಯಾಯ ಮತ್ತು ವೈಷ್ಣವ ಪಾಠದಲ್ಲಿ 143ನೇ ಅಧ್ಯಾಯ, ಉತ್ತರ ಭಾರತದ ಪಾಠದಲ್ಲಿ 154ನೇ ಅಧ್ಯಾಯ ಇವಿಷ್ಟು ಸಮಾಪ್ತವಾಗಿವೆ. ಈ ಸರಸ್ವತಿ ನದಿ ಅದೃಶ್ಯವಾಗಿದ್ದಂತಹ ವಿಚಾರ ಮಹಾಭಾರತದಲ್ಲೇ ಒಂದು 2-3 ಕಡೆ ಬರ್ತದೆ. ಮತ್ತೆ ಐತಿಹಾಸಿಕವಾಗಿಯೂ ಕೂಡ ಅದರ ಬಗ್ಗೆ ಕೆಲವು ಉತ್ಖನನಗಳು, ಅದನ್ನು ಕಾಣುವಂತಹ ಪ್ರಯತ್ನ ಇವೆಲ್ಲ ನಡೆದಿವೆ. ಅದರ ಕುರಿತು ಕೆಲವು ನನ್ನ ಸಂಗ್ರಹದಲ್ಲಿರುವಂತಹ ಉಲ್ಲೇಖಗಳನ್ನು ಕ್ರೋಢೀಕರಿಸಿ ಇಲ್ಲಿ ಹೇಳಬೇಕು ಅಂತ ಬಯಸ್ತೇನೆ. ವನಪರ್ವದಲ್ಲಿ ವೈಷ್ಣವ ಪಾಠದಲ್ಲಿ 126ನೇ ಅಧ್ಯಾಯ, ಅಲ್ಲಿ 4ನೇ ಶ್ಲೋಕ. ಮತ್ತೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಅದು 130ನೇ ಅಧ್ಯಾಯ. ಅಲ್ಲಿ ಈ ಸರಸ್ವತಿ ನದಿ ಅದೃಶ್ಯವಾದ ಒಂದು ಉಲ್ಲೇಖ ಕಾಣಿಸ್ತದೆ. ಲೋಮಶರು ಈ ಯುಧಿಷ್ಠಿರನಿಗೆ ಹೇಳಿದಂಥ ಪ್ರಸಂಗಗಳೆಲ್ಲ ಇವು. ಏಷಾ ಸರಸ್ವತಿ ರಮ್ಯಾ ನಿತ್ಯ ಚೌಘವತಿ ನದಿ ಏತದ್ ವಿನಶನಂ ನಾಮ ಸರಸ್ವತ್ಯಾಹ ವಿಷಾಂಪತೆ. ವಿನಶನ ಅಂತ ಅದಕ್ಕೆ ಹೆಸರು. ಸರಸ್ವತಿ ನದಿ ಅದೃಶ್ಯಳಾಗುವಂಥ ಜಾಗ ಅದು. ವಿನಶನ ಅಂದ್ರೆ ನಾಶ ಅಂತ ಅರ್ಥ. ಈ ವಿನಶನ ಅನ್ನುವ ಕ್ಷೇತ್ರ ಮುಂದೆ ಬರುವಂಥ ಒಂದು ನಿಷಾದರ ರಾಷ್ಟ್ರ, ದುಷ್ಟ ಅಸಂಸ್ಕೃತ ಆಚಾರ ವಿಚಾರಗಳಿರುವಂಥ ಕೆಲವು ಜನಾಂಗಗಳ ಭೂಮಿ ಅದು. ಯೇಷಾಂ ದೋಷಾ ಸರಸ್ವತಿ ಪ್ರವಿಷ್ಠಾ ಪೃಥಿವೀಂ ವೀರ ಮಾ ನಿಷಾದಾಹಿ ಮಾಂ ವಿದುಹು. ಅಲ್ಲಿ ಪಾಪ ಕರ್ಮಗಳು ಮಾಡಿದಂತಹ ಈ ನಿಷಾದೇಶಿ ದೇಶದ ಜನ, ಅಸಂಸ್ಕೃತರಾದಂತಹ ಈ ಜನ ತನ್ನನ್ನು ನೋಡಬಾರದು, ತನ್ನ ಸ್ಪರ್ಶ ಮಾಡಬಾರದು ಅಂತ ಆ ಸರಸ್ವತಿ ನದಿ ಅದೃಶ್ಯವಾಗಿ ಹೋಗಿದೆ ಅಂತ ಹೇಳ್ತಾರೆ. ಅದು ವಿನಾಶನ ಅನ್ನೋದರ ಉಲ್ಲೇಖ. ಶಲ್ಯ ಪರ್ವದಲ್ಲಿ 2 ಕಡೆ ಈ ಸರಸ್ವತಿ ನದಿ ಬಗ್ಗೆ ಉಲ್ಲೇಖ ಇದೆ. ಮೊದಲನೇದ್ದು ವೈಷ್ಣವ ಪಾಠದಲ್ಲಿ 36ನೇ ಅಧ್ಯಾಯ, ಅಲ್ಲಿ 38ನೇ ಶ್ಲೋಕ. ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಆ ಶಲ್ಯ ಪರ್ವದ 35ನೇ ಅಧ್ಯಾಯ, ಅಲ್ಲಿ 90ನೇ ಶ್ಲೋಕ. ಉದಪಾನಂ ಅಥಾಗಚ್ಚತ ತ್ವರಾವಾನ್ ಕೇಶವಾಗ್ರತಃ ಆದ್ಯಂ ಸ್ವಶ್ಚಯನಂ ಚೈವ ಯತ್ರಾವಾಪ್ಯ ಮಹತ್ಫಲಂ ಸ್ನಿಗ್ಧ ತ್ವಾತ್ ಓಷಧೀನಾಂ ಚ ಭೂಮೇಶ್ಚ ಜನಮೇಜಯ ಜಾನಂತಿ ಸಿದ್ಧಾ ರಾಜೇಂದ್ರ ನಷ್ಟಾಮಪಿ ಸರಸ್ವತಿ. ಉದಪಾನ ಅನ್ನುವ ಕ್ಷೇತ್ರಕ್ಕೆ ಬಲರಾಮ ಬಂದಂಥ ಒಂದು ಪ್ರಸಂಗ ಅದು. ಆ ಪ್ರದೇಶದಲ್ಲಿ ಸರಸ್ವತಿ ನದಿ ಅದೃಶ್ಯವಾಗಿದೆ, ಆದರೆ ಆ ಭೂಮಿಯಲ್ಲಿ ತೇವಾಂಶ ಕಾಣಿಸ್ತದೆ. ಮತ್ತೆ ಸುತ್ತಮುತ್ತಲಿರುವಂತಹ ವನಸ್ಪತಿಗಳೆಲ್ಲವೂ ಕೂಡ ಹಸಿರಿನಿಂದ ಕಂಗೊಳಿಸ್ತಾ ಇರ್ತವೆ. ಈ ಕಾರಣದಿಂದ
ಸರಸ್ವತಿ ನದಿ ಅದೃಶ್ಯವಾಗಿದ್ರೂ ಕೂಡ ಅಲ್ಲಿರುವುದನ್ನ ಅವರೆಲ್ಲರೂ ಗಮನಿಸ್ತಾರೆ ಅಂತ ಉಲ್ಲೇಖ ಕಂಡು ಬರ್ತದೆ. ಶಲ್ಯ ಪರ್ವದಲ್ಲಿಯೇ ಮತ್ತೊಂದು ಉಲ್ಲೇಖ ಈ ಸರಸ್ವತಿ ನದಿ ಬಗ್ಗೆ. ಅದು ವೈಷ್ಣವ ಪಾಠದಲ್ಲಿ 43ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿ, ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 42ನೇ ಅಧ್ಯಾಯ 39ನೇ ಶ್ಲೋಕದಲ್ಲಿ. ವೈಷ್ಣವ ಪಾಠದಲ್ಲಿ 43ನೇ ಅಧ್ಯಾಯ 42ನೇ ಶ್ಲೋಕ, ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 42ನೇ ಅಧ್ಯಾಯ 39ನೇ ಶ್ಲೋಕ. ವಸಿಷ್ಠಾಪವಾಹ ಅನ್ನುವ ತೀರ್ಥದ ಒಂದು ವರ್ಣನೆ ಮಾಡ್ತಾರೆ. ಸರಸ್ವತಿ ನದಿ ಇಲ್ಲಿ ಅತ್ಯಂತ ವೇಗದಿಂದ ಹರಿಯುತ್ತದೆ. ಇದಕ್ಕೆ ಕಾರಣ ಏನು ಅಂತ ಜನಮೇಜಯ ವೈಶಂಪಾಯನರನ್ನ ಕೇಳಿದ. ಕಥೆಯನ್ನು ಅವ್ರು ಹೇಳಿಕ್ ತೊಡಗಿದ್ರು. ಈ ವಿಶ್ವಾಮಿತ್ರ ಮತ್ತೆ ವಸಿಷ್ಠನ ನಡುವೆ ತಪಸ್ಸಿನ ಕಾರಣದಿಂದ ಒಂದು ಪ್ರಭಾವ, ತೀವ್ರವಾದಂತಹ ವೈರ ಬೆಳೆಯಿತು. ಸರಸ್ವತಿ ನದಿಯ ತೀರದಲ್ಲಿ ಪೂರ್ವ ದಿಕ್ಕಿನಲ್ಲಿ ವಸಿಷ್ಠರ ಆಶ್ರಮ ಇತ್ತು, ವಿಶ್ವಾಮಿತ್ರರ ಆಶ್ರಮ ಪಶ್ಚಿಮ ದಿಕ್ಕಿನಲ್ಲಿತ್ತು. ವಸಿಷ್ಠರ ತಪಸ್ಸಿನ ಬಗ್ಗೆ ವಿಶ್ವಾಮಿತ್ರನಿಗೆ ಒಂದು ಅಸಹನೆ ಮೂಡಿತು. ಸರಸ್ವತಿ ನದಿಗೆ ಆತ ಹೇಳಿದ, ವಸಿಷ್ಠರನ್ನ ನಿನ್ನ ಪ್ರವಾಹದಲ್ಲಿ ಕೊಚ್ಚಿ ತಂದು ಬಿಡು, ಆ ಮೂಲಕ ನನ್ನ ಮತ್ತು ಅವರ ನಡುವಿನ ಸ್ಪರ್ಧೆ ಕೊನೆಗಾಣಲಿ ಅಂತ ಆತ ಹೇಳಿದ. ಸರಸ್ವತಿ ನದಿ ಆತನ ಮಾತನ್ನು ಕೇಳಿ ಬಹಳ ಚಿಂತಿತ ಆದಳು. ಮುಂದೆ ವಸಿಷ್ಠರ ಬಳಿಗೆ ಹೋಗಿ ನಡೆದದ್ದನ್ನೆಲ್ಲ ಹೇಳಿದರು. ಆಗ ವಸಿಷ್ಠರು ಹೇಳಿದರು, ನೀನು ವಿಶ್ವಾಮಿತ್ರರ ಮಾತನ್ನು ನಡೆಸಿಕೊಡದೆ ಹೋದ್ರೆ ಅವರು ಕುಪಿತರಾಗ್ತಾರೆ. ಅದರಂತೆ ನೀನು ನಿನ್ನ ರಕ್ಷಣೆಗಾಗಿ ನನ್ನನ್ನ ನಿನ್ನ ಪ್ರವಾಹದ ಮೂಲಕ ಅವರಿದ್ದಲ್ಲಿ ತೆಗೆದುಕೊಂಡು ಹೋಗು ಅಂತ ವಸಿಷ್ಠರು ಅವಳಿಗೆ ಸಲಹೆ ಕೊಟ್ಟರು. ಅದರಂತೆ ಸರಸ್ವತಿ ನದಿ ವಸಿಷ್ಠರ ಆಶ್ರಮವನ್ನ ಕೊಚ್ಚಿಕೊಂಡು ವಿಶ್ವಾಮಿತ್ರನ ಕಡೆಗೆ ಹೊರಟಳು. ಆಗ ಅವರು ಈ ಮುಂದಿನಂತೆ ಸರಸ್ವತಿಯನ್ನು ಸ್ತುತಿಸಿದರಂತೆ. ಬ್ರಹ್ಮನ ಸರೋವರದಿಂದ ನೀನು ಹೊರಬಂದವಳು, ಪಿತಾಮಹಸ್ಯ ಸರಸಃ ಪ್ರವೃತ್ತಾಸಿ ಸರಸ್ವತಿ, ವ್ಯಾಪ್ತಂ ಚೇದಂ ಜಗತ್ ಸರ್ವಂ. ನೀನು ಸರಸ್ಸಿನಿಂದ ಬಂದವಳಾದ್ದರಿಂದ ಸರಸ್ವತಿ ಅಂತ ನಿನಗೆ ಹೆಸರಿದೆ. ಇಡೀ ಜಗತ್ತೆಲ್ಲವೂ ಕೂಡ ನಿನ್ನ ಈ ಒಂದು ನೀರಿನಿಂದ ಉಪಕೃತ ಆಗಿದೆ. ಹೀಗೆ ಸ್ತುತಿಸಿದರು. ಮುಂದೆ ವಿಶ್ವಾಮಿತ್ರರು ಆ ವಸಿಷ್ಠರನ್ನ ಕೊಂದು ಹಾಕಬೇಕು ಅಂತ ಒಂದು ಅವಕಾಶಕ್ಕಾಗಿ ಕಾದಿದ್ರು. ಸರಸ್ವತಿ ನದಿ ಅದನ್ನ ಗಮನಿಸಿದಳು. ಈ ಪ್ರವಾಹವನ್ನ ನಾನೇನಾದರೂ ಕಡಿಮೆ ಮಾಡಿದರೆ ಆಗ ವಿಶ್ವಾಮಿತ್ರನಿಗೆ ವಸಿಷ್ಠರನ್ನು ಕೊಲ್ಲುವಂತ ಅವಕಾಶ ಆಗ್ತದೆ, ಆ ಬ್ರಹ್ಮಹತ್ಯೆಯಲ್ಲಿ ನಾನೂ ಭಾಗಿದಾರರಾಗಬೇಕಾಗ್ತದೆ ಅಂತ ಆಲೋಚನೆ ಮಾಡಿ ತನ್ನ ವೇಗವನ್ನು ಕಡಿಮೆ ಮಾಡದೆ ಮುಂದೆ ತಗೊಂಡು ಹೋಗಿಬಿಟ್ಲು. ಆಗ ವಿಶ್ವಾಮಿತ್ರರಿಗೆ ಅವಳ ಬಗ್ಗೆ ಕೋಪ ಬಂತು. ವಿಶ್ವಾಮಿತ್ರ ಹೇಳಿದಂತೆ ಆ ದಿಕ್ಕಿನಿಂದ ಕರ್ಕೊಂಡೇನೋ ಬಂದಿದ್ಲು, ಆದರೆ ಉಭಯೋಹು ಕುರ್ವತಿ ವಾಕ್ಯಂ. ವಿಶ್ವಾಮಿತ್ರ ಹೇಳಿದಂತೆ ಕರ್ಕೊಂಡು ಬಂದಿದ್ಲು, ವಸಿಷ್ಠರು ಹೇಳಿದಂತೆ ವಿಶ್ವಾಮಿತ್ರರ ಮಾತನ್ನೇ ನೀನು ನಡೆಸುವಂತ ಹೇಳಿದಂತೆ ನಡೆದುಕೊಂಡಿದ್ಲು. ಆದರೆ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಿ ಆ ವಿಶ್ವಾಮಿತ್ರರ ಆಶ್ರಮವನ್ನು ದಾಟಿ ಮುಂದೆ ಕರ್ಕೊಂಡು ಹೋಗ್ಬಿಟ್ಲು ವಸಿಷ್ಠರನ್ನ. ಅವರ ಕೈಗೆ, ವಿಶ್ವಾಮಿತ್ರ ಕೈಗೆ ವಸಿಷ್ಠರು ಸಿಗದಂತೆ ಮಾಡಿದ್ಲು. ಆಗ ವಿಶ್ವಾಮಿತ್ರರಿಗೆ ಕೋಪ ಬಂತು. ಯಸ್ಮಾತ್ ತ್ವಾಂ ಸರಿತ ಶ್ರೇಷ್ಠೆ ವಂಚಯಿತ್ವ ಪುನರ್ಗತ ಶೋಣಿತಂಬುಹ ಕಲ್ಯಾಣಿ. ನೀನು ನನಗೆ ವಂಚನೆ ಮಾಡಿದ್ಯಾದ್ರಿಂದ ನೀನು ರಕ್ತವಾಹಿನಿಯಾಗು. ನಿನ್ನ ತೀರ್ಥ ರಾಕ್ಷಸ ಗಣಕ್ಕೆ ಅತ್ಯಂತ ಪ್ರಿಯ ಆಗಲಿ. ರಕ್ಷೋ ಗ್ರಾಮಣಿ ಸಮ್ಮತಂ. ಹೀಗೆ ವಿಶ್ವಾಮಿತ್ರರ ಶಾಪ ಬಂದಾಗ ಅವಹತ್ ಶೋಣಿತೋನ್ಮಿಷ್ಟಂ ತೋಯಂ ಸಂವತ್ಸರಂ ತದಾ. 1 ವರ್ಷ ಕಾಲ ಆ ರಕ್ತದ ಪ್ರವಾಹದಿಂದಲೇ ಕೂಡಿತ್ತಂತೆ ಆ ನದಿ. ಶಲ್ಯ ಪರ್ವದಲ್ಲಿ ಮುಂದೆ ಆ ಸರಸ್ವತಿ ನದಿಗೆ ಬಂದಂಥ ಶಾಪದ ಪರಿಹಾರ
ಇದು ಋಷಿಗಳ ಪ್ರಯತ್ನ, ಇದ್ರ ಬಗ್ಗೆ ವರ್ಣನೆ ಇದೆ. ಜಲ ಶುದ್ಧವಾಗಿತ್ತು. ಇದು ಸರಸ್ವತಿ ನದಿಯ ಒಂದು ಮಹತ್ವದ ವರ್ಣನ. ಮುಂದೆ ಮೌಸಲ ಪರ್ವದಲ್ಲಿ ಸಾತ್ಯಕಿಯ ಮಗನನ್ನ ಅರ್ಜುನ ಸರಸ್ವತಿ ನದಿಯ ತೀರದಲ್ಲಿ ಅಧಿಪತಿಯನ್ನಾಗಿ ಮಾಡಿದ್ದು ಇದ್ರ ಬಗ್ಗೆ ಕೇಳಿ ಬರ್ತದೆ. ಮತ್ತೆ ಸ್ವರ್ಗಾರೋಹಣ ಪರ್ವದಲ್ಲಿ ಈ ಸರಸ್ವತಿ ನದಿಯಲ್ಲೇ ಕೃಷ್ಣನ 16,100 ಜನ ಪತ್ನಿಯರು ತಮ್ಮ ದೇಹವನ್ನು ಪರಿತ್ಯಾಗ ಮಾಡಿದರು ಅಂತ ಕೂಡ ಕೇಳಿ ಬರ್ತದೆ. ಇದಿಷ್ಟು ಸರಸ್ವತಿ ನದಿಯ ಬಗ್ಗೆ ನಾವು ನೋಡಿದಂತಹ ಉಲ್ಲೇಖ. ಸರಸ್ವತಿ ನದಿಯ ಐತಿಹಾಸಿಕತೆಯನ್ನು ಗಮನಿಸಿ ಅದನ್ನ ಪುನರುಜ್ಜೀವಿತ ಮಾಡುವಂತಹ ಒಂದು ಪ್ರಯತ್ನ ಹರಿಯಾಣ ಸರ್ಕಾರದಿಂದ ಇತ್ತೀಚೆಗೆ ನಡೆದಿದೆ ಅಂತ ನಾನು ಒಂದ್ ಕಡೆ ಪತ್ರಿಕೆಯಲ್ಲಿ ಓದಿದ್ದೆ. ಅದರ ಮರುಹುಟ್ಟಿಗಾಗಿ ಅನೇಕ ಪ್ರಯತ್ನ ಮಾಡಿದ್ದಾರೆ, ಅಲ್ಲಲ್ಲಿ ಶೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಅದಕ್ಕಾಗಿ ಯಮುನಾ ಈ ಸರಸ್ವತಿ ನದಿಯ ಪುನರುಜ್ಜೀವನಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಯಮುನಾನಗರ ಜಿಲ್ಲಾ ಅಲ್ಲಿ ಮುಸ್ತಫಾಬಾದ್ ಅಂತ ಒಂದು ಊರು, ಅದನ್ನೀಗ ಸರಸ್ವತಿ ನದಿ ಅಂತ ಮತ್ತೆ ಹೆಸರಿಸಿದ್ದಾರೆ. 8,500ರಷ್ಟು ಜನಸಂಖ್ಯೆ ಇರುವಂತಹ ಸರಸ್ವತಿ ನಗರ ಅದು. ಯಮುನಾನಗರ್ ಜಿಲ್ಲಾದಲ್ಲಿ ಇರುವಂತಹ ಊರು. ಸರಸ್ವತಿ ನದಿಯ ಒಂದು ಮಧ್ಯದಲ್ಲಿ, ಪಾತ್ರದ ಮಧ್ಯದಲ್ಲಿ ಭವ್ಯವಾದ ಸರಸ್ವತಿ ಮಂದಿರ ಇದೆ. ದಸರಾ ಕಾರ್ಯಕ್ರಮ ಇತ್ಯಾದಿಗಳನ್ನ ಅಲ್ಲಿ ನಡೆಸ್ತಾರೆ. ನದಿಯ ಉತ್ಖನನ ಮತ್ತೆ ಅದರ ಕಾರ್ಬನ್ ಡೇಟಿಂಗ್, ಕಾರ್ಬನ್ ಪರೀಕ್ಷೆ ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡಿ ಅದರ ಬಗ್ಗೆ ಮತ್ತಷ್ಟು ಸಂಶೋಧನೆಗಳನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹರಿಯಾಣ ಮತ್ತು ರಾಜಸ್ಥಾನ್ ಅಲ್ಲಿ ಸರಸ್ವತಿ ನದಿ ಬಗ್ಗೆ ಏನೇನು ಉಲ್ಲೇಖಗಳಿವೆ ಅಂತ ಅನ್ನೋದನ್ನ ಅವರು ಗಮನಿಸ್ತಾ ಇದ್ದಾರೆ. ಫ್ರಾನ್ಸಿನ ಮೈಕೆಲ್ ಡೇನಿನೋ ಅನ್ನುವರೊಬ್ಬರು ಲೇಖಕರು ಸರಸ್ವತಿ ನದಿ ಕುರಿತು ದ ಲಾಸ್ಟ್ ರಿವರ್ ಆನ್ ದ ಟ್ರೇಲ್ ಆಫ್ ದ ಸರಸ್ವತಿ ಅಂತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಅಂತ ಕೇಳಿ ಬರ್ತದೆ 2010ನೇ ಇಸ್ವಿಯಲ್ಲಿ. ಈ ಯಮುನಾನಗರ ಜಿಲ್ಲಾದಲ್ಲಿ ಕಳೆದ ವರ್ಷ ಆ ನದಿ ಇದ್ದ ಪಾತ್ರದಲ್ಲಿ, ನದಿ ನೀರಲ್ಲಿ ಇಲ್ಲದೆ ಇರಬಹುದು ಈಗ, ಅದರ ಪಾತ್ರದಲ್ಲಿ ಸ್ವಲ್ಪ ನೀರಿನ ಪಸೆ ಕಾಣಿಸಿಕೊಂಡಿತ್ತಂತೆ. ಹಾಗಾಗಿ ಅಲ್ಲಿರುವಂತಹ ನದಿಯನ್ನ ಮತ್ತೆ ಹುಡುಕ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮತ್ತೆ ಹರಿಯಾಣ ಸರ್ಕಾರಗಳಲ್ಲದೆ ರಾಜಸ್ಥಾನದ ಸರ್ಕಾರವೂ ಕೂಡ ಇದಕ್ಕಾಗಿ ಪ್ರಯತ್ನ ಮಾಡ್ತಿದೆ ಅಂತ ಕಂಡು ಬರ್ತದೆ. ಸರಸ್ವತಿ ನದಿ ರಾಜಸ್ಥಾನದಲ್ಲಿ ಉಗಮ ಕಂಡು ಇಂಡಸ್, ಸಟ್ಲೇಜ್, ಚೀನಾಬ್, ಝೀಲಂ ಆ ನದಿಗಳ ಮೂಲಕವಾಗಿ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್ ಇವುಗಳೆಲ್ಲದರ ಮೂಲಕ ಹರಿದು ಮುಂದೆ ಅರಬ್ಬಿ ಸಮುದ್ರ ಸೇರ್ತದೆ ಅಂತ ಒಂದು ಅಂದಾಜನ್ನು ಮಾಡಿದ್ದಾರೆ ತಜ್ಞರು. ಗುಜರಾತಿನ ಕಚ್ ಪ್ರದೇಶದಲ್ಲಿ ಹಿಂದೊಂದೇನು ಭಯಂಕರವಾದ ಭೂಕಂಪ ಆಗಿತ್ತು. ಆ ಭೂಕಂಪದ ಕಾರಣದಿಂದಾಗಿ ಸರಸ್ವತಿಯ ಮೂಲವೇ ನಾಪತ್ತೆ ಆದಂತಹ ಒಂದು ಸಮಸ್ಯೆಯೂ ಕೂಡ ಆಗಿತ್ತು. ಬಹಳ ಹಿಂದೆ 1870, 886, 1947 ಆಗೆಲ್ಲ ಸಂಶೋಧನೆಗಳನ್ನು ಮಾಡಿದ್ದಾರೆ. ಆದರೆ ಉಗಮ ಪತ್ತೆ ಆಗಿರಲಿಲ್ಲ. 1972ರಲ್ಲಿ ಮತ್ತೆ ಉಪಗ್ರಹದ ಮೂಲಕ ಅದರ ಮೂಲ ರಾಜಸ್ಥಾನದಲ್ಲಿದೆ ಅಂತ ಒಂದು ಮಾಹಿತಿ ತಜ್ಞರಿಗೆ ಸಿಕ್ತು. ರಾಜಸ್ಥಾನದಲ್ಲಿ ಗಂಗಾನಗರ್ ಜಿಲ್ಲಾ ಅಲ್ಲೆಯ ಭಿಂಜೋರ್ ಅನ್ನುವ ಪ್ರದೇಶದಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಫಕ್ಕರ್ ಮತ್ತು ಹಕ್ರ, ಸ್ವಲ್ಪ ಅಕ್ಷರಗಳನ್ನ ವ್ಯತ್ಯಾಸ ಮಾಡಿ ಹೇಳಿರಬಹುದು, ಆ ನದಿ ಪಾತ್ರದ ಗುಂಟ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಿತ್ತು ಅಂತ ತಜ್ಞರ ಒಂದು ಅಂದಾಜಿದೆ. ಆ ಪ್ರದೇಶದಲ್ಲಿ ಉತ್ಖನನ, ಸಂಶೋಧನೆ ಇತ್ಯಾದಿಗಳನ್ನ ಮಾಡ್ತಾ ಇದ್ದಾರೆ. ಇಂದಿನ ತಜ್ಞರ ಒಂದು ಅಭಿಪ್ರಾಯದಂತೆ ಹಿಮಾಲಯದಲ್ಲಿನ ಭೂಮಿಯ ಒಳರಚನೆಯಲ್ಲಿ ಏನು ಬದಲಾವಣೆಗಳು ಕಾಣುತ್ತವೆ, ಆ ಕಾರಣದಿಂದ ಸರಸ್ವತಿ ನದಿ ಕ್ರಿಸ್ತಪೂರ್ವ 3000 ಅಥವಾ 5000 ವರ್ಷಗಳ ಅವಧಿಯಲ್ಲಿ ಕಣ್ಮರೆಯಾಯಿತು ಅಂತ ಕೇಳಿ ಬರ್ತದೆ. ಮಹಾಭಾರತದಲ್ಲೂ ಕೂಡ ಅಂಥ ಉಲ್ಲೇಖಗಳನ್ನ
ನಾವು ನೋಡಿದ್ದೀವಿ. ವಿನಶನ ಅಥವಾ ಉಪಮಜ್ಜನ ಅಂತ ಈಗ ನಾವು ಮಹಾಭಾರತದಲ್ಲಿ ನೋಡಿದಂಥ ವನಪರ್ವದಲ್ಲಿ ನೋಡಿದ್ದ ಒಂದು ವಿನಶನ ಅಂತ ಏನಿದೆಯಲ್ಲ, ಅದನ್ನ ಉಪಮಜ್ಜನ ಅಂತನೂ ಕೆಲವರು ಕರೀತಾರೆ. ಹೀಗೆ ಮಹಾಭಾರತದಲ್ಲಿ ಕಂಡು ಬರೋದನ್ನ ಆ ಸಂಶೋಧಕರೆಲ್ಲ ಗಮನಿಸಿದ್ದಾರೆ. ಬಲರಾಮ ದ್ವಾರಕಾದಿಂದ ಮಥುರಾದವರೆಗೆ ಯಾತ್ರೆಯನ್ನ ಮಾಡಿದ, ಸರಸ್ವತಿ ನದಿಯ ಮೂಲಕ ಮಾಡಿದ್ದರ ವರ್ಣನೆಯನ್ನು ಕೂಡ ಆ ತಜ್ಞರಾದವರೆಲ್ಲ ಗಮನಿಸಿದ್ದಾರೆ. ಸರಸ್ವತಿ ನದಿ ಬಗ್ಗೆ ಇವಿಷ್ಟು ಉಲ್ಲೇಖಗಳು. ಸರಸ್ವತಿ ನದಿಯ ವಿನಾಶ ಆಗುವುದಕ್ಕೆ, ಅದು ಲುಪ್ತ ಆಗುವುದಕ್ಕೆ ಯಾವೇ ದೈವಿಕ ಕಾರಣಗಳಿರಲಿ, ಪೌರಾಣಿಕ ಕಾರಣಗಳೇ ಇರಲಿ, ಅಥವಾ ಹಿಮಾಲಯದ ಒಳಪದರಗಳಲ್ಲಿ ರಚನೆ, ಅಲ್ಲಿ ವ್ಯತ್ಯಾಸಗಳು, ಅಂತಹ ಭೌತಿಕ ಕಾರಣಗಳು ಏನೇ ಇರಲಿ, ಅಂತೂ ಎರಡೂ ಕೂಡ ಅವು ಸರಸ್ವತಿ ನದಿ ಮೊದಲೊಂದು ಕಾಲದಲ್ಲಿ ಈ ದೇಶದಲ್ಲಿ ಮಹತ್ವದ ಸ್ಥಾನವನ್ನು ವಹಿಸಿತ್ತು. ಮುಂದೆ ಅದು ಬೇರೆ ಬೇರೆ ಕಾರಣಗಳಿಂದ ಅದೃಶ್ಯವಾಗಿತ್ತು ಅಂತನ್ನೋದ್ರ ಬಗ್ಗೆ ಈಗಿನ ಸಂಶೋಧನೆಗಳು ಮತ್ತು ಪೌರಾಣಿಕ ಉಲ್ಲೇಖಗಳು ಅವೆಲ್ಲವೂ ಕೂಡ ಸಮರ್ಥನೆಯನ್ನು ಒದಗಿಸ್ತವೆ ಅಂತ ನಾವು ತಿಳಿದುಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.